IPS ಅಧಿಕಾರಿ ಡಿ ರೂಪ ಅವರು ತಮ್ಮದೇ ರೀತಿಯಲ್ಲಿ ಛಾಪನ್ನು ಮೂಡಿಸಿದವರು. ಯಾವ್ಯಾವ ಇಲಾಖೆಗೆ ಹೋಗಿದ್ರು ಅಲ್ಲೆಲ್ಲ ಯಾವ ರೀತಿಯಾದಂತಹ ಭ್ರಷ್ಟಾಚಾರಗಳು ನಡೀತಾವೆ ಅನ್ನೋದನ್ನು ನೋಡ್ತಾ ಇದ್ದಂಗೆ ಸಿಡಿದೆದ್ದು ಅವರ ವಿರುದ್ಧವೇ ವರದಿಯನ್ನು ನೀಡುವಂತಹ ಕೆಲಸವನ್ನು ಡಿ ರೂಪ ಅವರು ಮಾಡ್ತಾ ಇದ್ರು. ಹೀಗೆ ಡಿ ರೂಪ ಅವರು ಕಾರಾಗೃಹ ಇಲಾಖೆಯಲ್ಲಿ DIG ಆಗಿದ್ದಾಗ ಅಲ್ಲಿನ DGP ಆಗಿರ್ತಕ್ಕಂಥ ಸತ್ಯನಾರಾಯಣ ವಿರುದ್ಧವಾಗಿ ಒಂದು ತೊಡೆ ತಟ್ಟುವಂತಹ ಕೆಲಸವನ್ನು ಮಾಡ್ತಾರೆ. ಸತ್ಯನಾರಾಯಣ ರಾವ್ ಅವರು ಇಲ್ಲಿ ಜಯಲಲಿತಾ ಆಪ್ತೆ ಆಗಿರ್ತಕ್ಕಂಥ ಶಶಿಕಲಾ ಏನು ಪರಪ್ಪನಗರದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೋ ಅವರಿಗೆ ಸಪ್ರೇಟ್ ಆದಂತಹ ಒಂದು ಬ್ಯಾರಕ್ಕನ್ನು ನೀಡಿ ಅಥವಾ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸೆಲ್ಲನ್ನು ನೀಡಿ ಅವರಿಗೆ ಸ್ಪೆಷಲ್ ಆದಂತಹ ಟ್ರೀಟ್ಮೆಂಟ್ಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾಡಿದ್ರು. ಅಲ್ಲಿ ಸಕಲ ರೀತಿಯ ಸೌಲಭ್ಯಗಳು ಕೂಡ ದೊರೀತಾ ಇದ್ವು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಡಿ ರೂಪ ಅವರು ಕೆಲವು ಆರೋಪಗಳನ್ನು ಮಾಡ್ತಾರೆ ಮತ್ತು ವರದಿಯನ್ನು ಕೊಡ್ತಾರೆ. ಇಲ್ಲಿ ಶಶಿಕಲಾಗೋಸ್ಕರ ಎಲ್ಲ ರೀತಿಯ ಅಮೌಂಟ್ಗಳನ್ನು ಕೂಡ ಏನು ಈ ಎಲ್ಲ ಸೌಲಭ್ಯಗಳನ್ನು ನೀಡೋದಕ್ಕೆ 2 ಕೋಟಿಯಷ್ಟು ಅಮೌಂಟ್ಗಳನ್ನು ಸತ್ಯನಾರಾಯಣ ರಾವ್ DGP ಅವರು ಪಡೆದಿದ್ದಾರೆ ಅನ್ನೋದನ್ನು ನೇರವಾಗಿ ಆರೋಪಿಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ನೀಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಗೆ ತೇಜೋವಧೆ ಆಗಿದೆ ಅಂಥೇಳಿ ಮಾನನಷ್ಟ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ಇವರೊಂದು ಸತ್ಯನಾರಾಯಣ ರಾವ್ ಅವರು ಡಿ ರೂಪ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಅದು ಕೂಡ ನಂತರದಲ್ಲಿ ವಜಾ ಆಗುತ್ತೆ. ಅಲ್ಲಿಂದ ಶುರುವಾದಂಥ ಹೋರಾಟ ನಂತರ ಕರಕುಶಲ ಅಭಿವೃದ್ಧಿ ನಿಗಮಕ್ಕೆ MD ಆಗಿ ಡಿ ರೂಪ ಅವರು ಬರ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಶೆಟ್ಟಿ ಅಂತ ಹೇಳಿರ್ತಾರೆ. ಅವರ ವಿರುದ್ಧನೂ ಕೂಡ CCTVಗಳನ್ನು ಕೆಲವೆಲ್ಲ ಡಿಲೀಟ್ ಮಾಡಿರ್ತಕ್ಕಂಥದ್ದು ಕೂಡ ತಿಳಿದಂತೆ DVR ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪವನ್ನು ಮಾಡಿ ಅಲ್ಲಿ ಅವರ ವಿರುದ್ಧವೂ ಕೂಡ ತೊಡೆ ತಟ್ಟುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಕಳೆದ ವರ್ಷ 2023 ಫೆಬ್ರವರಿಯಲ್ಲಿ ರೋಹಿಣಿ ಸಿಂಧೂರಿ ಅವರು IAS ಅಧಿಕಾರಿ ಏನಿದ್ದಾರೆ ಅವರ ವಿರುದ್ಧನೂ ಕೂಡ ಅವರ ಒಂದು 20 ಪ್ರಶ್ನೆಗಳನ್ನು ಹಾಕಿ ಡಿ ರೂಪ ಅವರು ಕೆಲವು ಪ್ರೈವೇಟ್ ಆಗಿರ್ತಕ್ಕಂಥ ಫೋಟೋಗಳನ್ನು ಯಾರ್ದು ರೋಹಿಣಿ ಸಿಂಧೂರಿ ಅವರ ಒಂದು ಫೋಟೋಗಳನ್ನು ಹಾಕಿ ಕಮೆಂಟ್ಗಳನ್ನು ಮಾಡ್ತಾರೆ. ಅಂದರೆ ಬೇರೆ ಬೇರೆ ಅಧಿಕಾರಿಗಳ ಜೊತೆ ಯಾಕೆ ಸಂಬಂಧಗಳನ್ನು ಹೊಂದಿದ್ದೀರಿ, ಈ ರೀತಿಯ ಫೋಟೋಗಳನ್ನು ಯಾಕೆ ಕಳಿಸ್ತಾ ಇದ್ದೀರಿ ಅಂತ ಹೇಳಿ ಡಿ ರೂಪ ಅವರು ಪ್ರಶ್ನೆಗಳನ್ನು ಮಾಡ್ತಾರೆ. ಅದಲ್ಲದೆ ಮಾಧ್ಯಮಗಳಿಗೂ ಕೂಡ ಮಾಹಿತಿಗಳನ್ನು ನೀಡ್ತಾರೆ. ಈ ಸಂಬಂಧಪಟ್ಟ ಹಾಗೆ IAS ಅಧಿಕಾರಿಯಾಗಿರ್ತಕ್ಕಂತಹ ರೋಹಿಣಿ ಸಿಂಧೂರಿ ಅವರು CS ಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ಪತ್ರವನ್ನು ಬರೆಯೋದಲ್ಲದೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡೋದು, ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹಾಕುವಂತಹ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋದು ಡಿ ರೂಪ ಅವರು. ಯಾಕಂತ ಹೇಳಿದರೆ ಸತ್ಯದ ಪರವಾಗಿ ನಿಲ್ತಾ ಇದ್ದಾರೆ. ಸಾಮಾಜಿಕ ಕಳಕಳಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ. ಯಾವ ಇಲಾಖೆಯಲ್ಲಿ ಹುಳುಕಿದೆ ಆ ಹುಳುಕನ್ನು ಎತ್ತಿ ತೋರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕೊಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಈ ಹಿಂದೆ ಚಾಮರಾಜನಗರದಲ್ಲಿ 24 ಜನ ಕೊರೋನಾಗೆ ಬಲಿಯಾಗ್ತಾರೆ. ಏನು ಇವರ ಮಾಡಿರ್ತಕ್ಕಂಥ ಆ ಒಂದು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರೋದ್ರಿಂದ ಸರಿಯಾದ ಟ್ರೀಟ್ಮೆಂಟ್ ನೀಡದೇ ಇರೋದ್ರಿಂದ ಈ ರೀತಿಯಾಗಿ ಸತ್ತಿದ್ದಾರೆ ಅನ್ನೋ ಒಂದು ಆರೋಪಗಳು ಬಂದು ಯಾರೋ ಒಬ್ಬ ಜಿಲ್ಲಾಧಿಕಾರಿ ಅಲ್ಲಿಂದ ಸಸ್ಪೆಂಡ್ ಆಗಿ ಹೋಗ್ತಾರೆ. ಈ ವರದಿ ಬರೋದಕ್ಕಿಂತ ಮುಂಚೆನೇ ಡಿ ರೂಪ ಅವರು ಸಾಕಷ್ಟು ವಿಚಾರವನ್ನು ಹೇಳಿದರು. ಅಂದರೆ ಈ ಒಂದು ಸಾವಿಗೆ, ಕೊರೋನಾ ಸಾವಿಗೆ, 24 ಜನರ ಸಾವಿಗೆ ನೇರವಾದ ಹೊಣೆಯನ್ನು ಈ ಮೈಸೂರು ಆಗಿನ DC ಆಗಿರ್ತಕ್ಕಂಥ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರೇ ಕಾರಣ ಅಂತ ಹೇಳಿಯೂ ಕೂಡ ಅದರ ಬಗ್ಗೆನೂ ತನಿಖೆ ಆಗಬೇಕು ಅಂತ ಕೇಳ್ಕೊಂತಾರೆ. ಇಂತಹ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಲೇಡಿ ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಬರ್ತಾರೆ. ಆದರೆ ಅವರಿಗೆ ಸಿಗೋದು ಡಿಪ್ರಮೋಷನ್ ಅಥವಾ ಪ್ರಮೋಷನ್ ಕೊಡುವಂತಹ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿ ಏಟ್ಗಳು ಬಿಡ್ತವೆ. ಯಾವುದೋ ಒಂದು ಹುದ್ದೆಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಆ ಹುದ್ದೆಗೂ ಹೋಗದೇ ಇರೋ ರೀತಿಯಲ್ಲಿ ತಡೆಯುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕಾರಣ ಏನು? ಇಲ್ಲಿ IAS ಅಧಿಕಾರಿಯಾಗಿರ್ತಕ್ಕಂತಹ ರೋಹಿಣಿ ಸಿಂಧೂರಿ ಅವರ ಒಂದು ಏನು ಅವರ ಒಂದು ಅಗ್ರೆಸಿವ್ ಆಗಿರ್ತಕ್ಕಂಥ ಒಂದು ನಡೆ ನುಡಿ ಅಥವಾ ಎಲ್ಲಾದ್ರೂ ಭ್ರಷ್ಟಾಚಾರದ ಆರೋಪಗಳು ಎಲ್ಲ ಕೇಳಿಬಂದರೂ ಕೂಡ ಇದಕ್ಕೆ ಯಾವುದೇ ರೀತಿಯ ಒಂದು ಕಾನೂನು ಹೋರಾಟ ಇಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಅವರ ವಿರುದ್ಧವಾಗಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಲ್ಲ. ಆದರೆ ರೂಪ ಅವರ ವಿಚಾರದಲ್ಲಿ ಯಾಕೆ ಈಗ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ? ಅಂದರೆ ರೂಪ ಅವರು ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧವಾಗಿ ಎಲ್ಲಾದರೂ ಸಮಸ್ಯೆಗಳಾಗ್ತವೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅವರನ್ನು ತಡೆಯುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಆದರೆ IAS ಅಧಿಕಾರಿಯಾಗಿರ್ತಕ್ಕಂತಹ ರೋಹಿಣಿ ಸಿಂಧೂರಿ ಅವರನ್ನು ಎಲ್ಲೂ ಕೂಡ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕೆಲ ವಿಚಾರಗಳು ಬಂದಿದ್ದಾವೆ. ಅಂದರೆ ಲಕ್ಕಿ ಅಲಿ ಅಂತ ಹೇಳಿ ಗಾಯಕ ಏನಿದ್ದಾನೆ ಆತನ ಒಂದು ಟ್ರಸ್ಟ್ ಇರ್ತಕ್ಕಂಥ ಜಾಗದ ಪಕ್ಕದಲ್ಲೇ ಇವರು ಒಂದು ಸೈಟನ್ನು ಪಡೆದಿದ್ದಾರೆ. ಆದರೆ ಅದು ಟ್ರಸ್ಟ್ನ ಜಾಗ ಅಂತ ಹೇಳಿ ಹೇಳ್ಕೊಂಡು ಇವರ ನಡುವೆ ಕ್ಲಾಶ್ಗಳಾಗಿದ್ದಾವೆ. ಅದೇ ರೀತಿಯಾಗಿ ಈ ಹಿಂದೆ
ಏನು ಮೈಸೂರು ಡಿ ಸಿ ಆಗಿದ್ದಾಗ ಪಾರಂಪರಿಕ ಕಟ್ಟಡ ಏನಿದೆ ಅದನ್ನು ರಿನೋವೇಷನ್ ಮಾಡುವಂತಹ ಕೆಲಸವನ್ನು ಮಾಡಿ ಪಾರಂಪರಿಕ ಕಟ್ಟಡವಾಗಿ ಇಡಬೇಕು, ಯಾವುದೇ ರೀತಿಯ ಅದಕ್ಕೆ ತಳುಕು ಬಳುಕು ಆಗುವಂತಹ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಇನ್ನೊಂದು ಯಾವುದು ಮಾಡಬಾರ್ದು ಅಂತಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಫೈಟನ್ನು ಮಾಡಿದರು. ಇನ್ನು ಉಳಿದಂತೆ ಚಾಮರಾಜನಗರದಲ್ಲಿ ಸತ್ತಂತಹ 24 ಜನ ಏನಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಸರಿಯಾದ ರೀತಿಯ ತನಿಖೆ ಆಗಿಲ್ಲ ಅಂತ ಈಗ ಆರೋಪ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಡಿ ರೂಪಾ ಅವರನ್ನ ಹಾಗೆ ರೋಹಿಣಿ ಸಿಂಧೂರಿ ಅವರನ್ನ ಇಬ್ಬರನ್ನು ಒಂದೇ ರೀತಿಯಲ್ಲಿ ತೂಗಿದರೆ ಡಿ ರೂಪಾ ಅವರಿಗೆ ತುಂಬ ಅನ್ಯಾಯವಾಗಿದೆ. ರೋಹಿಣಿ ಸಿಂಧೂರಿ ಅವರಿಗೆ ಇನ್ನವರೆಗೂ ಕೂಡ ಯಾವುದೇ ರೀತಿಯ ತನಿಖೆ ಆಗಿಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಆದಂಥ ಇವರಿಗೆ ಒಂದು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿ MD ಆಗಿಯೋ ಅಥವಾ ಇನ್ನೊಂದೇನೋ ಆಗಿ ಕೂರಿಸುವಂತಹ ಕೆಲಸಗಳಾಗಿದೆ. ಅದಕ್ಕಾಗಿ ಜಸ್ಟ್ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಯಾರು ಎಷ್ಟು ರೀತಿಯ ಫೈಟ್ಗಳನ್ನ ಮಾಡಿದ್ದಾರೆ, ಸತ್ಯಕ್ಕಾಗಿ ಹೋರಾಟ ಮಾಡಿದವರು ಯಾರು, ಡಿ ರೂಪಾ ಅವರು ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ರೂಪಾ ಅವರಿಗೆ ಒಂದು ಹೋರಾಟಕ್ಕೆ ಅವ್ರದ್ದೇ ಆದಂಥ ಒಂದು ನೆಲೆಗಟ್ಟಿದೆ. ಆ ನೆಲೆಗಟ್ಟಿಗೆ ಬೆಲೆ ಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಸರ್ಕಾರ. ಉಳಿದಂತೆ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಏನು ಈ ಹಿಂದಿನ ಒಂದು ಕೆಲವು ಆರೋಪಗಳ ವಿರುದ್ಧವಾಗಿಯೂ ಕೂಡ ತನಿಖೆ ನಡೀಲೇಬೇಕಾಗಿದೆ.